Hello dear learners. Today let us see what is preposition and what are the types of preposition ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. Definition of preposition. A preposition is a word placed before a noun or pronoun to show its relation with another word in a sentence. ಅದು ಯಾವಾಗ್ಲೂ ಬಿಫೋರ್ ಅ ನೌನ್ ಆರ್ ಪ್ರೊನೌನ್ ಮುಂದೆಗಡೆ ಬರುತ್ತೆ ಟು ಶೋ ಇಟ್ಸ್ ರಿಲೇಷನ್ ವಿತ್ ಅನದರ್ ವರ್ಡ್ಸ್ ಇನ್ ದ ಸೆಂಟೆನ್ಸ್. ಒಂದು ವರ್ಡ್ಗುನು ಇನ್ನೂ ಒಂದು ವರ್ಡ್ಗುನು ಒಂದ್ ಸೆಂಟೆನ್ಸ್ ಅಲ್ಲಿ ಇರುವಂತ ಒಂದು ಮೀನಿಂಗ್ ಗೆ ಇನ್ನೂ ಒಂದು ಸೆಂಟೆನ್ಸ್ ಕಂಬೈನ್ ಮಾಡಿ ಬರೆಯೋದಕ್ಕೆ ಪ್ರಿಪೋಸಿಷನ್ ಯೂಸ್ ಆಗುತ್ತೆ. ಇಟ್ ಶೋಸ್ ಪ್ಲೇಸ್, ಟೈಮ್, ಡೈರೆಕ್ಷನ್, ಮ್ಯಾನರ್ ಆರ್ ರೀಸನ್. ಎಕ್ಸಾಂಪಲ್ ನೋಡೋಣ. ಅ ಬುಕ್ ಈಸ್ ಆನ್ ದ ಟೇಬಲ್. ಇಲ್ಲಿ ಆನ್ ಅನ್ನೋದಿದೆ ಅಲ್ವಾ, ದಿಸ್ ಇಸ್ ಅ ಪ್ರಿಪೋಸಿಷನ್. ಬುಕ್ ಅನ್ನೋ ಒಂದು ಥಿಂಗ್ ಎಲ್ಲಿದೆ ಅಂತ ಅದರ ಒಂದು ಪ್ಲೇಸ್ ನ ನೋಡ್ಸೋದಕ್ಕೋಸ್ಕರ ಆನ್ ಅನ್ನೋ ಒಂದು ಪ್ರಿಪೋಸಿಷನ್ ನ ಯೂಸ್ ಮಾಡಿದೀವಿ. ಶಿ ಕೇಮ್ ಆಟ್ 10 AM. ಇಲ್ಲಿ ಅಟ್ ಅನ್ನೋದು ಪ್ರಿಪೋಸಿಷನ್. ಶಿ ಕೇಮ್ ಯಾವಾಗ ಬಂದ್ರು 10 AM ಆ ಒಂದು ಟೈಮಿಂಗ್ಸ್ ನ ಕಂಬೈನ್ ಮಾಡೋದಕ್ಕೋಸ್ಕರ ಅಟ್ ಅನ್ನೋ ಪ್ರಿಪೋಸಿಷನ್ ಯೂಸ್ ಮಾಡಿದೀವಿ. ಆಲ್ರೆಡಿ ಆಸ್ ವಿ ಸೀನ್ ಪ್ಲೇಸ್, ಟೈಮ್, ಡೈರೆಕ್ಷನ್, ಮ್ಯಾನರ್ ಆರ್ ರೀಸನ್. ಫಾರ್ ದಿಸ್ ಪರ್ಪಸ್ ವಿ ವಿಲ್ ಯೂಸ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅನ್ನೋದನ್ನ ಪ್ಲೇಸ್ ಗೋಸ್ಕರ, ಟೈಮ್ ಗೋಸ್ಕರ ಅಥವಾ ಡೈರೆಕ್ಷನ್, ಮ್ಯಾನರ್, ರೀಸನ್ ಗೋಸ್ಕರ ಯೂಸ್ ಮಾಡ್ತೀವಿ. ಕಾಮನ್ ಪ್ರಿಪೋಸಿಷನ್ಸ್ ಏನನ್ನೋದನ್ನ ನೋಡೋಣ. ಇನ್, ಆನ್, at, by, for, with, to, from, of, under, over, between, among, before, after. ಇದೆಲ್ಲಾನು ಒಂದು ಕಾಮನ್ ಪ್ರಿಪೋಸಿಷನ್. ನಾವು ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತಾ ಇರುವಂತ ಪ್ರಿಪೋಸಿಷನ್. ಸೊ ಪ್ರಿಪೋಸಿಷನ್ ಟೈಪ್ಸ್ ಎಷ್ಟಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಟೈಪ್ಸ್ ಆಫ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್. ಯಾವ ಪ್ಲೇಸ್ ಅಲ್ಲಿ ಪ್ರಿಪೋಸಿಷನ್ ನ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಯೂಸ್ಡ್ ಟು ಶೋ ವೇರ್ ಸಮಥಿಂಗ್ ಈಸ್. ಯಾವ್ದೋ ಒಂದು ಥಿಂಗ್ ಆಗಿರ್ಬೋದು, ಯಾವ್ದೋ ಒಂದು ಪ್ಲೇಸ್ ಆಗಿರ್ಬೋದು, ಅದು ಎಲ್ಲಿದೆ ಅಂತ ಹೇಳೋದಕ್ಕೋಸ್ಕರ ಯೂಸ್ ಮಾಡುವಂತ ಒಂದು ಪ್ರಿಪೋಸಿಷನ್ ಇದು. ರೂಲ್ಸಸ್ ನೋಡೋಣ. ಇನ್ಸೈಡ್ ಸಮಥಿಂಗ್. ಎಕ್ಸಾಂಪಲ್, ದ ಬಾಲ್ ಇನ್ಸೈಡ್ ದ ಬಾಕ್ಸ್, ದ ಬಾಲ್ ಇನ್ ದ ಬಾಕ್ಸ್ ಅಂತೆಲ್ಲ ಯೂಸ್ ಮಾಡ್ತೀವಲ್ವಾ. ಸೊ ಇನ್ ಅಂದ್ರೆ ಇನ್ಸೈಡ್ ಸಮಥಿಂಗ್, ಆನ್ ಅಂದ್ರೆ ಆನ್ ಅ ಸರ್ಫೇಸ್. ಇದು ಟೈಪ್ ಆಫ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಲ್ಲಿ ಯೂಸ್ ಮಾಡುವಂತ ಪ್ರಿಪೋಸಿಷನ್. ಅಟ್ ಅಂದ್ರೆ ಎಕ್ಸಾಕ್ಟ್ ಪ್ಲೇಸ್. ಐ ಆಮ್ ಅಟ್ ಬ್ಯಾಂಗ್ಳೂರ್, ಐ ಆಮ್ ಅಟ್ ಸಮಥಿಂಗ್. ನಾವೇನಾದ್ರೂ ಒಂದು ಪ್ಲೇಸ್ ನ ಮೆನ್ಷನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಲ್ವಾ, ಅಲ್ಲಿ ಈ ಪ್ರಿಪೋಸಿಷನ್ ನ ಯೂಸ್ ಮಾಡ್ತೀವಿ. ಇನ್, ಆನ್ ಮತ್ತೆ ಅಟ್. ಎಕ್ಸಾಂಪಲ್, ದ ಕ್ಯಾಟ್ ಈಸ್ ಇನ್ ದ ಬಾಕ್ಸ್. ಇಲ್ಲಿ ಪ್ಲೇಸ್ ಎಲ್ಲಿದೆ, ಇನ್ ದ ಬಾಕ್ಸ್ ಅಲ್ಲಿ ಇದೆ ಅಲ್ವಾ, ಈ ಪ್ಲೇಸ್ ನ ಯೂಸ್ ಮಾಡೋದಕ್ಕೋಸ್ಕರ ಇನ್ನ ನಾವು ಪ್ರಿಪೋಸಿಷನ್ ಯೂಸ್ ಮಾಡಿದೀವಿ. ದ ಬುಕ್ ಈಸ್ ಆನ್ ದ ಟೇಬಲ್. ಎಲ್ಲಿದೆ ಬುಕ್? ಒಂದ್ ಪ್ಲೇಸ್ ಇರುತ್ತಲ್ವಾ, ಎಲ್ಲಿ ಟೇಬಲ್ ಮೇಲೆ ಇದೆ. ಸೊ ಅದಕ್ಕೋಸ್ಕರ ಆನ್ ಅನ್ನೋ ಪ್ರಿಪೋಸಿಷನ್ ನ ಯೂಸ್ ಮಾಡಿದೀವಿ. ಆನ್ ಇನ್ ದ ಸೆನ್ಸ್ ಆನ್ ಅ ಸರ್ಫೇಸ್. ಇನ್ ಅಂದ್ರೆ ಇನ್ಸೈಡ್ ಸಮಥಿಂಗ್. ಅಟ್ ಅಂದ್ರೆ ಎಕ್ಸಾಕ್ಟ್ ಪ್ಲೇಸ್. ಅಂಡ್ ಸಿ ಈಸ್ ಅಟ್ ಸ್ಕೂಲ್. ಅಟ್ ಅನ್ನೋ ಒಂದು ಪ್ರಿಪೋಸಿಷನ್ ಯೂಸ್ ಮಾಡಿದೀವಿ. ಸ್ಕೂಲ್ ಅನ್ನೋ ಒಂದು ಕನೆಕ್ಷನ್ ನ, ಎಕ್ಸಾಕ್ಟ್ ಪ್ಲೇಸ್ ನ ಮಾತಾಡೋದಕ್ಕೋಸ್ಕರ. ನೆಕ್ಸ್ಟ್ ಸೆಕೆಂಡ್ ಟೈಪ್, ಪ್ರಿಪೋಸಿಷನ್ಸ್ ಆಫ್ ಟೈಮ್. ಫಸ್ಟ್ ನೋಡಿದ್ದು ಪ್ರಿಪೋಸಿಷನ್ ಆಫ್ ಪ್ಲೇಸ್. ಇವಾಗ ಸೆಕೆಂಡ್ ಬಂದು ಪ್ರಿಪೋಸಿಷನ್ ಆಫ್ ಟೈಮ್. ಯಾವ ಜಾಗದಲ್ಲಿ ಅದೇ ಟಾಪಿಕ್, ಅದೇ ವರ್ಡ್ ನ ಎಲ್ಲೆಲ್ಲಿ ಟೈಮ್ ಅಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಯೂಸ್ಡ್, ಪ್ರಿಪೋಸಿಷನ್ ಆಫ್ ಟೈಮ್ ಯೂಸ್ಡ್ ಟು ಶೋ ವೆನ್ ಸಮಥಿಂಗ್ ಹ್ಯಾಪನ್ಸ್. ಯಾವಾಗ ಆಗಿದೆ, ಒಂದು ಘಟನೆ ಆಗಿರ್ಬೋದು, ಒಂದು ವಿಚಾರ ಆಗಿರ್ಬೋದು, ಯಾವಾಗ ಆಗಿದೆ ಅಂತ ನಾವು ಅದನ್ನ ಎಕ್ಸ್ಪ್ಲನೇಷನ್ ಕೊಡೋದಕ್ಕೋಸ್ಕರ ವೆನ್ ಸಮಥಿಂಗ್ ಹ್ಯಾಪನ್ ಅನ್ನೋದಕ್ಕೋಸ್ಕರ ಪ್ರಿಪೋಸಿಷನ್ ಆಫ್ ಟೈಮ್ ನ ಯೂಸ್ ಮಾಡ್ತೀವಿ. ರೂಲ್ಸಸ್. ಅಟ್ ಎಕ್ಸಾಕ್ಟ್ ಟೈಮ್. ಎಕ್ಸಾಕ್ಟ್ ಟೈಮ್ ನಾನು ಇವಾಗ ಎಕ್ಸಾಂಪಲ್ ಐ ಕೇಮ್ ಅಟ್ 9 AM ಅಂತ ಹೇಳ್ತೀನಲ್ವಾ. ಸೊ ಎಕ್ಸಾಕ್ಟ್ ಟೈಮ್ ಮೆನ್ಷನ್ ಮಾಡುವಾಗ ಅಟ್ ಅನ್ನೋದನ್ನ ಯೂಸ್ ಮಾಡ್ತೀನಿ. ಇದು ಪ್ರಿಪೋಸಿಷನ್ ಆಫ್ ಟೈಮ್ ಅಲ್ಲಿ. ಅದೇ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಲ್ಲಿ ಅಟ್ ಅಂದ್ರೆ ಸಂಡೇ, ಮಂಡೇ, ಟ್ಯೂಸ್ಡೇ ಮತ್ತೆ ಡೇಟ್ಸ್ 1, 2, 3 ಎಲ್ಲ ಬರುತ್ತಲ್ವಾ, ಆವಾಗ ಆನ್ ನ ಯೂಸ್ ಮಾಡ್ತೀನಿ. ಅಂಡ್ ಇನ್ ಬಂದು ಮಂತ್ಸ್, ಇಯರ್ಸ್, ಲಾಂಗ್ ಪೀರಿಯಡ್ಸ್. ಇನ್ ಪ್ರಿಪೋಸಿಷನ್ ಆಫ್ ಟೈಮ್ ಅಲ್ಲಿ ಇನ್ ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಮಂತ್ಸ್, ಇಯರ್ಸ್ ಅಂಡ್ ಲಾಂಗ್ ಪೀರಿಯಡ್ಸ್ ನ ಆ ಒಂದು ಪ್ಲೇಸ್ ಅಲ್ಲಿ ಇನ್ ಅನ್ನೋ ಪ್ರಿಪೋಸಿಷನ್ ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ದ ಕ್ಲಾಸ್ ಸ್ಟಾರ್ಟ್ಸ್ ಅಟ್ 9 AM. ಅಟ್ ಇನ್ ದ ಸೆನ್ಸ್ ಎಕ್ಸಾಕ್ಟ್ ಟೈಮಿಂಗ್ಸ್. ಐ ವಾಸ್ ಬೋರ್ನ್ ಆನ್ ಮಂಡೇ. ಆನ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಆಲ್ರೆಡಿ ನೋಡಿದೀವಿ. ಡೇಸ್ ಅಂಡ್ ಡೇಟ್ಸ್. ಹಿ ವಾಸ್ ಬೋರ್ನ್ ಇನ್ 2010. ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಮಂತ್ಸ್, ಇಯರ್ಸ್ ಮತ್ತೆ ಲಾಂಗ್ ಪೀರಿಯಡ್ ಏನಾದ್ರು ಗ್ಯಾಪ್ ಇತ್ತಂದ್ರೆ ಅಲ್ಲಿ ಈ ಒಂದು ಪ್ರಿಪೋಸಿಷನ್ ನ ಯೂಸ್ ಮಾಡ್ತೀವಿ. ಸೊ ಅದು ಬಂದು ಪ್ರಿಪೋಸಿಷನ್ ಆಫ್ ಟೈಮ್. ಥರ್ಡ್, ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಆರ್ ಮೂವ್ಮೆಂಟ್. ಯೂಸ್ಡ್ ಟು ಶೋ ಮೂವ್ಮೆಂಟ್ಸ್. ಯಾವ ಮೂವ್ಮೆಂಟ್ಸ್ ಹೇಗಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ನ ಯೂಸ್ ಮಾಡ್ತೀವಿ. ಸಿ ಇಸ್ ಗೋಯಿಂಗ್ ಟು ಸ್ಕೂಲ್. ಇನ್ ದ ಸೆನ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಅವ್ರು ಹೋಗ್ತಾ ಇದಾರೆ ಅಥವಾ ಯಾವ ಮೂವ್ಮೆಂಟ್ ಅಲ್ಲಿ ಹೋಗ್ತಾ ಇದಾರೆ ಅನ್ನೋದನ್ನ ಮೆನ್ಷನ್ ಮಾಡೋದಕ್ಕೋಸ್ಕರ
ಟು ಅನ್ನೋ ಪ್ರಿಪೋಸಿಷನ್ ನ ಯೂಸ್ ಮಾಡಿದೀವಿ. ಹಿ ಕೇಮ್ ಫ್ರಮ್ ಬ್ಯಾಂಗ್ಳೂರ್, ಯಾವ ಪ್ಲೇಸ್ ಇಂದ ಬಂದಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಯಾವ ಡೈರೆಕ್ಷನ್ ಇಂದ ಬಂದಿದ್ದಾರೆ ಅಂತ ಹೇಳೋದಕ್ಕೋಸ್ಕರ ಫ್ರಮ್ ಅನ್ನೋ ಪ್ರಿಪೋಸಿಷನ್ ನ ಯೂಸ್ ಮಾಡಿದೀವಿ. ದ ಕ್ಯಾಟ್ ಜಂಪ್ಡ್ ಇನ್ ಟು ದ ರೂಮ್, ಕ್ಯಾಟ್ ಯಾವ ಪ್ಲೇಸ್ ಗೆ ಯಾವ ಡೈರೆಕ್ಷನ್ ಅಲ್ಲಿ ಜಂಪ್ ಆಯ್ತು ಅಂತ ಹೇಳ್ತಾ ಇದೀವಲ್ವಾ, ಸೊ ಅಲ್ಲಿ ಇನ್ ಟು ದ ರೂಮ್, ಇನ್ ಟು ಅನ್ನೋ ಪ್ರಿಪೋಸಿಷನ್ ನ ಯೂಸ್ ಮಾಡಿದೀವಿ. ಇದು ಪ್ರಿಪೋಸಿಷನ್ ಆಫ್ ಡಿರೆಕ್ಷನ್ ಅಥವಾ ಮೂವ್ಮೆಂಟ್. ಸೊ ಇದು ಥರ್ಡ್ ಟಾಪಿಕ್. ಮತ್ತೆ ಫೋರ್ತ್ ಟಾಪಿಕ್ ಬಂದು ಪ್ರಿಪೋಸಿಷನ್ಸ್ ಆಫ್ ಮ್ಯಾನರ್ ಇನ್ ದ ಸೆನ್ಸ್ ಇನ್ಸ್ಟ್ರೂಮೆಂಟ್ಸ್. ಮ್ಯಾನರ್ ಆಗಿರ್ಬೋದು ಅಥವಾ ನಾವು ಯಾವ ಇನ್ಸ್ಟ್ರೂಮೆಂಟ್ಸ್ ಐಟಮ್ಸ್ ಏನ್ ಯೂಸ್ ಮಾಡ್ತಾ ಇದೀವಿ ವರ್ಕ್ ಗೋಸ್ಕರ, ಆ ಒಂದು ಪ್ಲೇಸ್ ಅಲ್ಲಿ ಯಾವ ಪ್ರಿಪೋಸಿಷನ್ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಯೂಸ್ಡ್ ಟು ಶೋ ಹೌ ಸಮಥಿಂಗ್ ಇಸ್ ಡನ್, ಯಾವುದೋ ಒಂದು ವಿಚಾರ ಆಗಿರ್ಬೋದು, ಒಂದು ಘಟನೆ ಆಗಿರ್ಬೋದು, ಒಂದು ವರ್ಕ್ ಆಗಿರ್ಬೋದು ಹೇಗೆ ಕಂಪ್ಲೀಟ್ ಆಗಿದೆ ಅಂತ ಹೇಳೋದಕ್ಕೋಸ್ಕರ ಪ್ರಿಪೋಸಿಷನ್ ಆಫ್ ಮ್ಯಾನರ್ ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್, ಹಿ ರೋಟ್ ದ ಲೆಟರ್ ವಿತ್ ಅ ಪೆನ್, ಯಾವ ಒಂದು ಹೆಲ್ಪ್ ಒಂದಿಗೆ ಅವರು ಬರೆದ್ರು ಲೆಟರ್ ನ ವಿತ್ ದ ಹೆಲ್ಪ್ ಆಫ್ ಅ ಪೆನ್. ಸೊ ಹಿ ರೋಟ್ ದ ಲೆಟರ್ ವಿತ್ ಅ ಪೆನ್. ದ ಥೀಫ್ ವಾಸ್ ಕಿಲ್ಡ್ ಬೈ ದ ಪೊಲೀಸ್, ದ ಥೀಫ್ ವಾಸ್ ಕಿಲ್ಡ್, ಯಾರಿಂದ ಕಿಲ್ ಆದ್ರು ಥೀಫ್ ಬಂದು ಬೈ ದ ಪೊಲೀಸ್. ಸೊ ಇಲ್ಲಿ ವಿತ್ ಮತ್ತೆ ಬೈ ಪ್ರಿಪೋಸಿಷನ್ ಆಫ್ ಮ್ಯಾನರ್ ಆರ್ ಇನ್ಸ್ಟ್ರೂಮೆಂಟ್ಸ್ ಅಂತ ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್, ಈ ಏನಾದ್ರೂ ಒಂದು ರೀಸನ್ ಇರುತ್ತಲ್ವಾ, ಪ್ರಿಪೋಸಿಷನ್ ಆಫ್ ರೀಸನ್ ಅಥವಾ ಪರ್ಪಸ್, ಏನಾದ್ರೂ ಒಂದು ಪರ್ಪಸ್ ಇರುತ್ತೆ, ಯಾವ್ದಾದ್ರು ಒಂದು ನಾವು ಒಂದು ಥಿಂಗ್ ಏನಾದ್ರೂ ಆಯ್ತು ಅಂತ ಹೇಳ್ಬೇಕಾದ್ರೆ, ಸೊ ಅದು ಎಲ್ಲಿ ಯೂಸ್ ಆಗುತ್ತೆ ಅಂತ ನೋಡೋಣ. ಯೂಸ್ಡ್ ಟು ಶೋ ರೀಸನ್ಸ್. ಎಕ್ಸಾಂಪಲ್, ಹಿ ವಾಸ್ ಪನಿಷ್ಡ್ ಫಾರ್ ಇಸ್ ಮಿಸ್ಟೇಕ್ಸ್, ಅವ್ರಿಗೆ ಎಂತಗೋಸ್ಕರ ಪನಿಷ್ಮೆಂಟ್ ಸಿಕ್ತು, ಫಾರ್ ಇಸ್ ಮಿಸ್ಟೇಕ್ಸ್. ಶಿ ಈಸ್ ಫೇಮಸ್ ಫಾರ್ ಹರ್ ಹಾನೆಸ್ಟಿ, ಯಾವ್ದ್ರಿಂದ ಅವ್ರು ಫೇಮಸ್ ಇದಾರೆ, ಹಾನೆಸ್ಟ್ ಇಂದ. ಸೊ ದಿಸ್ ಅಂಡ್ ಆಲ್ ರೀಸನ್. ಈ ಒಂದು ಫಾರ್ ಈಸ್ ಮಿಸ್ಟೇಕ್ಸ್, ಫಾರ್ ಹರ್ ಆನೆಸ್ಟ್, ಇದೆಲ್ಲ ಒಂದು ರೀಸನ್. ಈ ರೀಸನ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಫಾರ್ ಅನ್ನೋ ಗ್ರಾಮರ್ ಯೂಸ್ ಮಾಡಿದೀವಿ, ಇನ್ ದ ಸೆನ್ಸ್ ಪ್ರಿಪೋಸಿಷನ್ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಿಪೋಸಿಷನ್ ರೂಲ್ಸ್ ಏನೇನಂತ ನೋಡೋಣ. ಆನ್, ಇನ್, ಅಟ್. ಪ್ಲೇಸ್ ಅಲ್ಲಿ ಯಾವಾಗ ಯೂಸ್ ಮಾಡ್ತೀವಿ, ಇನ್ ಅಂದ್ರೆ ಕಂಟ್ರಿ, ಸಿಟಿ, ರೂಮ್. ಆನ್ ಸರ್ಫೇಸ್, ಇದು ಬಂದು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಲ್ಲಿ. ಅಟ್ ಬಂದು ಎಕ್ಸಾಕ್ಟ್ ಲೊಕೇಶನ್. ಇನ್, ಆನ್, ಅಟ್ ಟೈಮಿಂಗ್ಸ್ ಅಲ್ಲಿ. ಅಟ್ ಅಂದ್ರೆ ಎಕ್ಸಾಕ್ಟ್ ಟೈಮಿಂಗ್ಸ್. ಆನ್ ಅಂದ್ರೆ ಡೇ ಅಥವಾ ಡೇಟ್ ಯೂಸ್ ಮಾಡುವಾಗ ಯೂಸ್ ಮಾಡ್ತೀವಿ. ಇನ್ ಅಂದ್ರೆ ಆ ಲಾಂಗ್ ಪೀರಿಯಡ್ ಆಫ್ ಇಯರ್ ಅಥವಾ ಮಂತ್ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರಿಪೋಸಿಷನ್ ಪ್ಲಸ್ ನೌನ್ ಕಾಂಬಿನೇಷನ್ಸ್. ಅಫ್ರೈಡ್ ಆಫ್, interested in, good at, she is good at studies, he is good at studies. I am fond of ice cream, ಯಾವುದು ನಮ್ಗೆ ತುಂಬಾ ಇಷ್ಟ ಇರುತ್ತಲ್ವಾ ಆ ಒಂದು ಜಾಗದಲ್ಲಿ ಈ ಒಂದು ಪ್ರಿಪೋಸಿಷನ್ ಎಲ್ಲ ಯೂಸ್ ಮಾಡ್ತೀವಿ. ಅಂಡ್ ಪ್ರೌಡ್ ಆಫ್, ಐ ಆಮ್ ಪ್ರೌಡ್ ಆಫ್ ಯುವರ್ ಸೆಲ್ಫ್, ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ ಈ ಒಂದು ಪ್ರಿಪೋಸಿಷನ್. ಇದು ಬಂದು ಪ್ರಿಪೋಸಿಷನ್ ಪ್ಲಸ್ ನೌನ್ ಕಾಂಬಿನೇಷನ್ಸ್. ನೆಕ್ಸ್ಟ್ ಡಿಪೆಂಡೆಡ್ ಆನ್, ಐ ಆಮ್ ಡಿಪೆಂಡೆಡ್ ಅಪಾನ್ ಮೈ ಪ್ಯಾರೆಂಟ್ಸ್, ಐ ಆಮ್ ಡಿಪೆಂಡೆಡ್ ಆನ್ ಮೈ ಪ್ಯಾರೆಂಟ್ಸ್. ಮತ್ತೆ ಒಮಿಷನ್ ಆಫ್ ಪ್ರಿಪೋಸಿಷನ್ಸ್, ಯಾವ ಜಾಗದಲ್ಲಿ ಪ್ರಿಪೋಸಿಷನ್ಸ್ ಬರಲ್ಲ ಅನ್ನೋದನ್ನ ನೋಡೋಣ. ಪ್ರಿಪೋಸಿಷನ್ಸ್ ಬಂದು ಅಸ್ ಯೂಸ್ವಲ್, ಅಸ್ ಲೈಕ್, ಅಸ್ ಆರ್ಟಿಕಲ್ಸ್. ಕೆಲವೊಂದು ಜಾಗದಲ್ಲಿ ನಾವು ಪ್ರಿಪೋಸಿಷನ್ ನ ಯೂಸ್ ಮಾಡಕ್ಕಾಗಲ್ಲ, ಕೆಲವೊಂದು ಜಾಗದಲ್ಲಿ ನಾವು ಪ್ರಿಪೋಸಿಷನ್ ನ ಯೂಸ್ ಮಾಡಕ್ಕಾಗಲ್ಲ. ಯಾವ ಪ್ಲೇಸ್ ಅಂತ ನೋಡೋಣ. ನೋ ಪ್ರಿಪೋಸಿಷನ್ ಇಸ್ ಯೂಸ್ಡ್ ಬಿಫೋರ್ ಹೋಮ್, ಹಿ ವೆಂಟ್ ಹೋಮ್, ಹಿ ವೆಂಟ್ ಟು ಹೋಮ್ ಅಂತ ಬರೆಯಕ್ಕಾಗಲ್ಲ ನಾವು. ಸೊ ಬಿಫೋರ್ ಹೋಮ್, ಹಿ ವೆಂಟ್ ಟು ಹೋಮ್ ಅಂತ ಮಾತ್ರ ಹಾಕ್ಬೇಕು, ಪ್ರಿಪೋಸಿಷನ್ ಯೂಸ್ ಮಾಡೋಗಿಲ್ಲ. ನೆಕ್ಸ್ಟ್ ಆಫ್ಟರ್, ಲಾಸ್ಟ್, ಅಂಡ್ ದ ಸೆನ್ಸ್ ನೆಕ್ಸ್ಟ್, ದಿಸ್, ಎವ್ರಿ, ಈ ಒಂದು ಜಾಗದಲ್ಲೂ ಅಷ್ಟೇ ಒಮಿಷನ್ ಆಫ್ ಪ್ರಿಪೋಸಿಷನ್ ಯೂಸ್ ಮಾಡಕ್ಕಾಗಲ್ಲ. ಲಾಸ್ಟ್ ಇಯರ್, ನೆಕ್ಸ್ಟ್ ಇಯರ್ ಅನ್ನೋ ಜಾಗದಲ್ಲೂ ಪ್ರಿಪೋಸಿಷನ್ ಯೂಸ್ ಮಾಡಕ್ಕಾಗಲ್ಲ. ಕಾಮನ್ ಎರರ್ಸ್ ನಾವ್ ಏನೇನ್ ಮಾಡ್ತೀವಿ ಈ ಒಂದು ಪ್ರಿಪೋಸಿಷನ್ ಗ್ರಾಮರ್ ಅಲ್ಲಿ. ಹಿ ಡಿಸ್ಕಸ್ಡ್ ಅಬೌಟ್ ದ ಪ್ರಾಬ್ಲಮ್ ಅಂತ ಇದೆಲ್ವಾ, ಇಲ್ಲಿ ಅಬೌಟ್ ಅಂತ ಬರಲ್ಲ, ಇಲ್ಲಿ ಪ್ರಿಪೋಸಿಷನ್ ಯೂಸ್ ಮಾಡೋ ಹಾಗಿಲ್ಲ. ಹಿ ಡಿಸ್ಕಸ್ ದ ಪ್ರಾಬ್ಲಮ್, ಏನ್ ಪ್ರಾಬ್ಲಮ್ ನ ಅವ್ರು ಎಕ್ಸಾಕ್ಟ್ ಆಗಿ ಡಿಸ್ಕಷನ್ ಮಾಡಿದಾರೋ ಅದನ್ನ ಮಾತ್ರ ಬರೀಬೇಕಾಗುತ್ತೆ. ಇಲ್ಲಿ ಅಬೌಟ್ ಅನ್ನೋ ಪ್ರಿಪೋಸಿಷನ್ ನಾವು ಯೂಸ್ ಮಾಡೋ ಹಾಗಿಲ್ಲ. ಶಿ ಎಂಟರ್ಡ್ ಇನ್ ಟು ದ ರೂಮ್ ಅಂತ ಬರೆಯೋಗಿಲ್ಲ, ಶಿ ಎಂಟರ್ಡ್ ದ ರೂಮ್ ಅಷ್ಟಿಗೆ ಮುಗಿಸ್ಕೊಳ್ಬೇಕು. ಈ ಒಂದು ಜಾಗದಲ್ಲೆಲ್ಲ ನಾವು ಪ್ರಿಪೋಸಿಷನ್ ಯೂಸ್ ಮಾಡೋಗಿಲ್ಲ. ಇದೆಲ್ಲ ಕಾಮನ್ ಎರರ್ಸ್ ನಾವು ಮಾಡೋದು, ಇದನ್ನ ಜಸ್ಟ್ ರಿಮೆಂಬರ್ ಅಲ್ಲಿ ಇಟ್ಕೊಳ್ಳಿ. ಅಂಡ್ ಮತ್ತೆ MCQ ಕ್ವಶನ್ಸ್ ನ ನೋಡೋಣ. ಹಿ ಈಸ್ ಗುಡ್, ಆಲ್ರೆಡಿ ನಾವು ನೋಡಿದೀವಿ. ಯಾವ್ದಾದ್ರು ಒಂದು ಥಿಂಗ್ಸ್, ಯಾವ್ದು ಗುಡ್ ಅಟ್ ಸ್ಟಡೀಸ್ ಅಥವಾ ಗುಡ್ ಅಟ್ ಮ್ಯಾಥಮೆಟಿಕ್ಸ್ ಅಂತ ಬಿಫೋರ್ ಎಕ್ಸಾಂಪಲ್ ಅಲ್ಲಿ ಹೇಳಿದಿನಲ್ವಾ. ಸೊ ಈಸ್ ಗುಡ್ ಅಟ್ ಮ್ಯಾಥಮೆಟಿಕ್ಸ್. ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್, ಟೇಬಲ್ ಕೆಳಗಡೆ ಇರುತ್ತಲ್ವಾ ಕ್ಯಾಟ್, ಸೊ ಅಂಡರ್ ದ ಟೇಬಲ್ ಅಂತ ಬರೀತೀವಿ. ಅಂಡ್ ಶಿ ವಾಸ್ ಬೋರ್ನ್, ಇಲ್ಲಿ ಆಲ್ರೆಡಿ ಲಾಂಗ್ ಮಂತ್ ಅಥವಾ ಇಯರ್ ಬಂದು ನಾವ್ ಏನ್ ಯೂಸ್ ಮಾಡ್ಬೇಕಂತ ಹೇಳಿದೀವಿ, ಪ್ರಿಪೋಸಿಷನ್ ಆಫ್ ಟೈಮ್ ಅಲ್ಲಿ ಇನ್ ಯೂಸ್ ಮಾಡ್ಬೇಕಂತ ಹೇಳಿದೀವಿ. ಸೊ ಶಿ ವಾಸ್ ಬೋರ್ನ್ ಇನ್ 2012. ದ ಟ್ರೈನ್ ಅರೈವ್ಸ್, ಪೀರಿಯಡ್ ಆಫ್ ಟೈಮ್, ಸೊ ಬಂದ್ರೆ ಅಟ್ ಎಕ್ಸಾಕ್ಟ್ ಟೈಮಿಂಗ್ಸ್ ಬರುವಾಗ ಅಟ್ ಯೂಸ್ ಮಾಡಬೇಕು. ದ ಟ್ರೈನ್ ಅರೈವ್ಸ್ ಅಟ್ 6 AM. ಹಿ ಗೋಸ್ ಟು ಸ್ಕೂಲ್ ಬೈ ಬಸ್, ಯಾವ್ದು ಹೆಲ್ಪ್ ಇಂದ ಹೋಗ್ತಾ ಇರೋ ಸ್ಕೂಲ್ಗೆ ಬೈ ಬಸ್. Fill in the blanks. Already the books is in the bag. She came on time. He lives
ಇನ್ ಮೈಸೂರು ಸ್ಪೆಸಿಫಿಕ್ ಆಗಿ ಒಂದ್ ಪ್ಲೇಸ್ ಬಗ್ಗೆ ಮಾತಾಡ್ತಾ ಇದೀವಲ್ವಾ. ಸೊ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಇನ್ ಯೂಸ್ ಮಾಡ್ತೀವಿ. ದ ಚೈಲ್ಡ್ ಈಸ್ ಅಫ್ರೈಡ್ ಆಫ್ ಡಾಗ್ಸ್. ದ ಮ್ಯಾಚ್ ಸ್ಟಾರ್ಟ್ಸ್ ಅಟ್ 4 PM. ಸೊ ಈ ಒಂದು ಗ್ರಾಮರ್ ಅನ್ನು ಕೂಡ ತುಂಬಾ ಇಂಪಾರ್ಟೆಂಟ್. MCQ ಕ್ವಶನ್ಸ್ ಕೇಳ್ತಾರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಅಂಡ್ ಆಲ್ಸೋ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಕೂಡ ಪ್ರಿಪೋಸಿಷನ್ ಟಾಪಿಕ್ ಇದೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಇದು ಮೇಜರ್ ಆಗಿರುವಂತ ಗ್ರಾಮರ್. ಸೊ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ. I hope you all understood. Let us see in next video.